ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಕುಂಬಳಕಾಯಿ ರೈಸ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಬೇಗನೆ ಮಾಡುವಂಥದ್ದು, ತುಂಬ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಇದು ನೋಡೋಣ ಯಾವ ರೀತಿಗೆ ಮಾಡೋದು ಅಂತ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ. 2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೊಳ್ತೇನೆ. ನೀವು ಎಣ್ಣೆ ಬೇಡದಿದ್ರೆ ತುಪ್ಪನೇ ಹಾಕ್ಕೊಳ್ಬೋದು. ತುಪ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಇದು ಚಿಟಪಟ ಅಂದಮೇಲೆ ಈರುಳ್ಳಿನ ಹಾಕ್ಕೊಳ್ತೇನೆ. ಇಲ್ಲಿ ನಾನೊಂದು 4 ಮೀಡಿಯಮ್ ಸೈಜ್ 4 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಈಗ ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ. ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬಂದ ಮೇಲೆ ಇಲ್ಲಿ ಒಂದು 4 ಹಸಿಮೆಣಸಿನಕಾಯಿನ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ಕೊಳ್ತೇನೆ. ಇಲ್ಲಿ ಒಂದು 1/4 kg ಅಷ್ಟು ಕುಂಬಳಕಾಯಿನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗಲೇ ಹಾಕ್ಕೊಳ್ತೇನೆ. ಕುಂಬಳಕಾಯಿ ರೈಸ್ ಅಂದಮೇಲೆ ಕುಂಬಳಕಾಯಿ ಜಾಸ್ತಿ ಹಾಕ್ಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ. ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ ಮತ್ತು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಲಿಲ್ಲ. ಇದು ರುಚಿನೇ ಬೇರೆ ಟೈಪ್ ಇರುತ್ತೆ ಫ್ರೆಂಡ್ಸ್. ತುಂಬಾ ಸಿಂಪಲಾಗಿ ಮಾಡುವಂಥ ರೈಸ್ ಇದು. ನೋಡಿ, ಈ ಕುಂಬಳಕಾಯಿ ಏನಿದೆ ಒಂದು ಸ್ವಲ್ಪ ಬೇಯಿಸ್ಕೊಳ್ವ. ಇಲ್ಲಿ ನಾನೀಗ ಸ್ವಲ್ಪ ಮುಚ್ಚಿಟ್ಟು ಬೇಯಲಿಕ್ಕೆ ಇಡುವ. ಓಕೆ, ಒಂದು 5 ನಿಮಿಷ ಆದಮೇಲೆ ಈ ಕುಂಬಳಕಾಯಿ ಸ್ವಲ್ಪ ಬೆಂದಿರುತ್ತೆ. ಇದು ಒಂದು ಸ್ವಲ್ಪ ಬೆಂದಿದೆ ಕುಂಬಳಕಾಯಿ. ಈಗ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ವಾ. ಜಾಸ್ತಿ ಮಸಾಲ ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನು ಒಂದು 3 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತೇನೆ. ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಮತ್ತು ಒಂದು 2 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ತೇನೆ. 2 ಟೀ ಸ್ಪೂನಷ್ಟು ಧನಿಯಾ ಪೌಡರ್, 3 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಇದು. ಮತ್ತು ಯಾವುದು ಜಾಸ್ತಿ ಮಸಾಲಾನ ಆ್ಯಡ್ ಮಾಡೋಕ್ಕೆ ಇಲ್ಲ, ಇಷ್ಟೇ ಹಾಕಿದ್ರೆ ಸಾಕು. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ರೈಸ್ನ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನ ಈಗ ಹಾಕ್ಕೊಳ್ತೇನೆ. 2 ಕಪ್ಪು ರೈಸ್ಗೆ 4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತೇನೆ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೊನೆಯದಾಗಿ ನಾವು ಇದಕ್ಕೆ ಬೇಕಿದ್ರೆ ಮಾತ್ರ ಉಪ್ಪನ್ನ ಹಾಕ್ಕೊಳ್ವಾ, ಇಲ್ದಿದ್ರೆ ಹಾಕ್ಕೊಳ್ಬೇಡಿ. ನೋಡಿ, ಸ್ವಲ್ಪ ಇದಕ್ಕೆ ಉಪ್ಪು ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಎಲ್ಲನೂ ಆಯಿತು. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ವಾ. ಇದು ಕುಕ್ ಆಗಲಿಕ್ಕೆ ಬಿಡುವ. ನಾ ಇಲ್ಲಿ ರೈಸ್ ಕುಕ್ಕರಲ್ಲಿ ಮಾಡ್ತಿರೋದು, ತುಂಬಾ ಬೇಗ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, 5 ಮಿನಿಟ್ಸಲ್ಲಿ ಇದು ಬಾಯ್ಲ್ ಆಗ್ತಾಯಿದೆ. ಈಗ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದು ರೈಸ್ ಕುಕ್ ಆಗುತ್ತೆ. ರೈಸ್ ಕುಕ್ ಆಗ್ತಾಯಿದೆ. ತುಂಬಾ ಈಸಿಯಾದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ, ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಮನೇಲಿ. ನೋಡಿ, ಒಂದು 90% ಕುಕ್ ಆಗಿದೆ. ಇನ್ನು ಒಂದ್ಸರಿ ನಾವು ಮಿಕ್ಸ್ ಮಾಡ್ಕೊಳ್ವ. ಓಕೆ, 1-2 ನಿಮಿಷ ಇದನ್ನ ಮುಚ್ಚಿಡುವ. ರೈಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಈ ರೈಸ್ ಬೆಂದಿದೆ. ಕೊನೆಯದಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ವ. ನೋಡಿ, ಟೇಸ್ಟಿಯಾದ ಒಂದು ರೆಸಿಪಿನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ತುಂಬಾ ಸಿಂಪಲ್ ಆದ ಒಂದು ರೆಸಿಪಿ ಇದು, ಬೇಗನೆ ಆಗುವಂಥದ್ದು ರೆಸಿಪಿ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಎಷ್ಟು ಚೆನ್ನಾಗಿ ಈ ರೈಸ್ ಆಗಿದೆ. ನೋಡಿ, ತುಂಬಾ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ನೋಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಲೇಬೇಕು. ತುಂಬ ಹೆಲ್ದಿ ಕೂಡ ಇದು. ಕುಂಬಳಕಾಯಿನ ನೀವು ಹಾಕಿರ್ತೀರಲ್ವ, ಕುಂಬಳಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಇದು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಎಷ್ಟು ಉದುರಾಗಿ ಈ ರೈಸ್ ಬಂದಿದೆ ನೋಡಿ, ತುಂಬ ಪರ್ಫೆಕ್ಟಾಗಿ ಈ ರೈಸ್ ಆಗಿದೆ. ಓಕೆ, ಇದು ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ. ನಾವು ಸರ್ವ್ ಮಾಡ್ಕೊಳ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.